ಕಲ್ಯಾಣ ಕರ್ನಾಟಕ ಭಾಗದ ಆ ಕಾರ್ಪೊರೇಷನ್ ಇರೋ ಎಂಪ್ಲಾಯೀಸ್ಗೆ ಸ್ಯಾಲ್ರಿ ಆಗಿಲ್ಲ. ಎಂಪ್ಲಾಯೀಸ್ಗಲ್ಲ, ನಮ್ಮ ಎಂಪ್ಲಾಯೀಸ್ಗೆ ಟೈಮ್ ಸರಿಯಾಗಿ ನಾವು ಕೊಡ್ತಾ ಇರ್ತೀವಿ. ಈ ಕಾಂಟ್ರಾಕ್ಟ್ ಕ್ಯಾರೇಜಲ್ಲಿ ಆವಾಗ ಡ್ರೈವರ್ಸು ಬಿ ಜೆ ಪಿ ಸರ್ಕಾರ ಇದ್ದಾಗ ಡ್ರೈವರ್ಸ್ ರಿಕ್ರೂಟ್ಮೆಂಟ್ ಮಾಡಿರಲಿಲ್ಲ. 4 ವರ್ಷ ಒಂದು ಡ್ರೈವರು ಮಾಡಲಿಲ್ಲ, ಒಂದು ಕಂಡಕ್ಟ್ರು ಮಾಡಲಿಲ್ಲ ಅವರು. ಆಮೇಲೆ ನಾವು ಬಂದಮೇಲೆ 9,000 ಡ್ರೈವರ್ಸು ಕಂಡಕ್ಟರ್ಸು ಅನುಕಂಪದಾದಮೇಲೆ 1,400 ಚಿಲ್ಲರೆ ತೊಗೊಂಡ್ವಿ. ಅವು ಮೊದಲು ಕಾಂಟ್ರಾಕ್ಟಲ್ಲಿ ತೊಗೊಂಡಿದ್ರು. ಆ ಕಾಂಟ್ರಾಕ್ಟರ್ ಇದ್ದಾನಲ್ಲ, ಅವನು ಸರಿಯಾಗಿ ಸ್ವಲ್ಪ ಪೇಮೆಂಟ್ ಮಾಡಿರಲಿಲ್ವಂತೆ. ನಮ್ಮ ಎಮ್ ಡಿ ಅವರು ಸುಶೀಲಾ ಅವರು ರಜಾ ಹೋಗಿದ್ದರು 3 ತಿಂಗಳು. ಆಗ ಅವ್ರು ರಜಾ ಹೋಗಿದ್ದಂಥ ಸಂದರ್ಭದಲ್ಲಿ ಸ್ವಲ್ಪ ಸಮಸ್ಯೆ ಆಗಿತ್ತು, ಸೆಟ್ರೇಟ್ ಮಾಡಿದ್ದಾರೆ. ನಮ್ಮ ಡ್ರೈವರ್ ಇವರಲ್ಲ, ನಮ್ಮ ಎಂಪ್ಲಾಯೀಸ್ ಅಲ್ಲ, ಕಾಂಟ್ರಾಕ್ಟ್ ಅವರು. ಆದರೂ ಕೂಡ ನಾವು ಸಮಯಕ್ಕೆ ಸರಿಯಾಗಿ ಕೊಡಬೇಕು ಸರ್. 4 ವೀಲರು 6 ವೀಲರ್ಸ್ ಎಫ್ ಸಿ ಚಾರ್ಜಸ್ ಜಾಸ್ತಿ ಅಷ್ಟೇ ತಾನೆ. ಪೊಲಿಟಿಕಲ್ ಕೇಳಿ ಏನು ಲೋಕಸಭಾ ಸೀಟು ಮೀಸಲಾತಿ ವಿಚಾರದ್ದು ಮತ್ತು ಸೀಟ್ಗಳು ಕಡಿಮೆ ಆಗುತ್ತೆ ಅನ್ನುವಂಥದ್ದು ಒಂದು ಕಾಂಗ್ರೆಸ್ ಆರೋಪ ಮಾಡ್ತಾರೆ. ಆದರೆ BJP ಹೇಳ್ತಿರೋದು 28 ಸೀಟ್ ಇರೋದು 42 ಸೀಟ್ ಆಗುತ್ತೆ ಲೋಕಸಭೆ ಸೀಟು. ಮಹಿಳೆಯರಿಗೆ ಮೀಸಲಾತಿ 50% ಆಗುತ್ತೆ. ಸೊ ವಿನಾಕಾರಣ ಆಮೇಲೆ ಆರೋಪ. ಒಂದು BJPಯವರು ಮೀಸಲಾತಿ ಲೋಕಸಭೆಯಲ್ಲಿ ಮಂಡನೆ ಮಾಡಿದ್ದಾರೆ, ಮಹಿಳೆಯರು ಕೊಡಬೇಕಂತ. ಮಹಿಳೆಯರಿಗೆ ಕೊಡಬೇಕು ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ಹಿಂದೆ ನಮ್ಮ UPA ಸರ್ಕಾರ ಇದ್ದಾಗಲೇ ನಾವು ಬಿಲ್ಲು ಪಾರ್ಲಿಮೆಂಟಿಗೆ ತಂದಿದ್ವಿ. ಆ ಸಂದರ್ಭದಲ್ಲಿ ಇವರೆಲ್ಲ ವಿಪಕ್ಷಗಳಲ್ಲಿದ್ದರು, ಇವರೇ ವಿರೋಧ ಮಾಡಿದ್ದು. BJP ಸೇರಿಸಿ ಈಗ ಬೇರೆ ಬೇರೆ ವಿಪಕ್ಷಗಳು ಯಾರ್ಯಾರಿದ್ರು ಅವರೆಲ್ಲ ಮಾಡಿದ್ರು. ಅದರಲ್ಲೂ ರಿಸರ್ವೇಷನ್ ಬೇಕು ಅಂತ ಮಾಡಿದ್ರು. ನಾವು ಯಾವತ್ತೂ ಕೂಡ ಮಹಿಳಾ ರಿಸರ್ವೇಷನ್ ಪರನೇ. ಅದರಲ್ಲಿ ವಿಶೇಷವಾಗಿ ನಮ್ಮ ಸೋನಿಯಾ ಗಾಂಧಿಯವರು ವಿಶೇಷ ಆಸಕ್ತಿ. ಆಮೇಲೆ ಸೀಟ್ ಕಡಿಮೆ ಆಗುತ್ತೆ, ಅದು ನಿಜಾನೇ. ಅದು ಈಗ ನಮ್ಮದು ಎಷ್ಟಾಗಿದೆ, 28 ಇತ್ತು 42 ಆಗುತ್ತೆ. ಅದು 14 ಜಾಸ್ತಿ ಆಗುತ್ತೆ ಅಂತ BJPಯವರು ಹೇಳ್ತಾರೆ. ಆದರೆ ರೇಷು ತೊಗೊಂಡಾಗಿದ್ದಾಗ ನಾರ್ತ್ ಇಂಡಿಯಾದಲ್ಲಿ 28 ಸೀಟ್ ಇರೋರಿಗೆ 50 ಆಗುತ್ತೆ, ನಮಗೆ 28 ಇರೋರಿಗೆ 42 ಆಗುತ್ತೆ. ರೇಷು ತೊಗೋಬೇಕು, ಇಂಪಾರ್ಟೆಂಟು. ಆ BJPಯವರಿಗೆ ರೇಷಿಯೋ ಅಂದ್ರೆ ಗೊತ್ತಿಲ್ಲ, ಗುಣಾಕಾರನೂ ಗೊತ್ತಿಲ್ಲ, ಭಾಗಾಕಾರನೂ ಗೊತ್ತಿಲ್ಲ. ಅವ್ರಿಗೆ ಸುಮ್ಮನೆ ಮಾತಾಡ್ತಾರೆ ಅಷ್ಟೇ. ಆ ದೆಹಲಿಯವ್ರನ್ನ ಸಂತೋಷಪಡಿಸ್ಬೇಕಲ್ಲ, ಅದಕ್ಕೆ ಮಾತಾಡ್ತಾರೆ ಅಷ್ಟೇ. ಅವರು ರೇಷಿಯೋ ತೊಗೊಳ್ಳಿ. ಅವರು ರೇಷಿಯೋ ತೊಗೊಂಡಾಗ ನಮ್ಮ ಸೌತ್ ಇಂಡಿಯಾ ನಮ್ಗೆ ಕಡಿಮೆ ಆಗುತ್ತೆ, ಅವ್ರಿಗೆ ಜಾಸ್ತಿ ಆಗುತ್ತೆ. ಸರ್, ಕರ್ವೆ ನಾರಾಯಣಗೌಡರು ಈಗ ಮಹಾರಾಷ್ಟ್ರದಲ್ಲಿ ಮರಾಠಿ ಬರುವಂಥವ್ರು ಯಾರು ಇದ್ದರೆ ಅವರಿಗೆ ಟ್ಯಾಕ್ಸಿ ಮತ್ತು ಆಟೋ DLನ ರಿನ್ಯೂವಲ್ ಮಾಡಿ ಅಂತ ಆ ಒಂದು ನಿಯಮ ತಂದಿದ್ದಾರೆ. ಸೊ ಅದೇ ನಿಯಮವನ್ನು ನಾನು ಓದಿದೆ. ರಾಜ್ಯದಲ್ಲಿ ನಾವು ಅವಕಾಶ ಕೊಡೋಣ, ಒಂದು ಸ್ವಲ್ಪ ದಿನ ಕನ್ನಡ ಕಲಿಯೋದಕ್ಕೂ ಬರೆಯೋದಕ್ಕೂ ಅವರು ಕಲಿಬೇಕು. ಒಂದು ಸ್ವಲ್ಪ ದಿನ ಟೈಮ್ ಕೊಡೋಣ. ಇವತ್ತೇ ಓದಬೇಕು ಅಂದ್ರೆ ಆಗಲ್ಲ. ಒಂದು 6 ತಿಂಗಳು ಸಮಯ ಕೊಡೋಣ. ಅಷ್ಟರಲ್ಲಿ ಅವರು ಕನ್ನಡ ಕಲ್ತ್ಕೊಳ್ಳಿ ಅಲ್ವಾ. ಇಲ್ಲ, ಈಗ ಬಹುತೇಕ ಬೆಂಗಳೂರಲ್ಲಿ ಹುಟ್ಟು ಬೆಳೆದಂಥವ್ರಿಗೆ ಎಲ್ಲರಿಗೂ ಕನ್ನಡ ಗೊತ್ತಿರುತ್ತೆ. ಯಾರೋ ಬೇರೆ ಬೇರೆ ರಾಜ್ಯದಿಂದ ಬಂದು ಕೆಲವರು ಅವರು ಬಂದಿದ್ದಾರೆ, ಜೀವನ ಮಾಡೋಕ್ಕೆ ಬಂದಿದ್ದಾರೆ. ಅದೇ ಅವ್ರಿಗೆ ಇದೆ. ನಾವು ಈಗ ಮಹಾರಾಷ್ಟ್ರದಲ್ಲಿ ಮಾಡಿದ್ದಾರೆ. ನಾವು ಕೂಡ ಕನ್ನಡ ಚಳುವಳಿಗಾರರು ಹೇಳಿರ್ತಕ್ಕಂಥದ್ದನ್ನು ಜ್ಞಾಪಕ ಇಟ್ಕೊಳ್ತೀನಿ. ಸ್ವಲ್ಪ ಸಮಯನೂ ಕೊಡೋಣ, ಕೊಟ್ಟು ಅವರು ಕನ್ನಡ ಕಲಿಬೇಕು. ಯಾಕಂದರೆ ಆಟೋದಲ್ಲಿ ಓಲಾ ಊಬರ್ ಇರ್ಬೋದು, ಆಟೋ ಇರ್ಬೋದು, ಹೊರಡೋರಿಗೆ ಪ್ರತಿಯೊಬ್ಬರು ಕೂಡ ಭಾಷೆ ಅರ್ಥ ಆಗಬೇಕಲ್ಲ, ಅವರು ಕನ್ನಡ ಕಲೀಲೇಬೇಕು. ಅದ್ರ ಬಗ್ಗೆ ಯೋಚನೆ ಮಾಡೋಣ ಬಿಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.